ಗಜಾನನ ಸಂಕಷ್ಟಹರ ಚತುರ್ಥಿ. ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇವಲ ಒಂದು ದಿನ ಈ ಪವಿತ್ರ ವ್ರತ ನಿಮ್ಮ ಜೀವನದ ವಿಘ್ನಗಳನ್ನು ದೂರ ಮಾಡಿ ಯಶಸ್ಸಿನ ಬಾಗಿಲು ತೆರೆಯಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. 2026 ಆಗಸ್ಟ್ 2 ಭಾನುವಾರ ಬರುವ ಶ್ರಾವಣ ಮಾಸದ ಗಜಾನನ ಸಂಕಷ್ಟ ಚತುರ್ಥಿ ಅತ್ಯಂತ ಮಹತ್ವದ ದಿನವಾಗಿದೆ. ಈ ದಿನ ಶ್ರೀ ಗಜಾನನ ಗಣೇಶನನ್ನು ಸರಿಯಾದ ವಿಧಾನದಲ್ಲಿ ಪೂಜಿಸಿದರೆ ಕುಟುಂಬದ ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು, ಉದ್ಯೋಗದ ಅಡೆತಡೆಗಳು, ವಿದ್ಯಾಭ್ಯಾಸದ ವಿಘ್ನಗಳು ಹಾಗೂ ಜೀವನದ ಅನೇಕ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬುವ ನಂಬಿಕೆ ಇದೆ. ಆದರೆ ಈ ದಿನ ಹಲವರು ಮಾಡುವ ಕೆಲವು ಸಣ್ಣ ತಪ್ಪುಗಳಿಂದ ವ್ರತದ ಸಂಪೂರ್ಣ ಫಲ ಸಿಗದೆ ಹೋಗಬಹುದು. ಹಾಗಾದರೆ ಈ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಚಂದ್ರೋದಯದ ನಂತರ ಅರ್ಘ್ಯವನ್ನು ಹೇಗೆ ಸಲ್ಲಿಸಬೇಕು, ಯಾವ ಹೂವು, ಯಾವ ನೈವೇದ್ಯ, ಯಾವ ಮಂತ್ರವನ್ನು ಜಪಿಸಬೇಕು, ವ್ರತದ ನಿಯಮಗಳು ಯಾವುವು, ಈ ದಿನ ತಪ್ಪದೆ ಮಾಡಬೇಕಾದ ದಾನಗಳು ಯಾವುವು, ಈ ಎಲ್ಲ ಮಾಹಿತಿಯನ್ನು ಶಾಸ್ತ್ರ ಆಧಾರಿತವಾಗಿ ಸರಳ ಕನ್ನಡದಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ವೀಕ್ಷಿಸಿ. ಈ ಮಾಹಿತಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ತಪ್ಪದೆ ಶೇರ್ ಮಾಡಿ. ಗಜಾನನ ಸಂಕಷ್ಟ ಚತುರ್ಥಿಯ ಮಹತ್ವ. ಸ್ನೇಹಿತರೆ, ಮೊದಲಿಗೆ ಗಜಾನನ ಸಂಕಷ್ಟ ಚತುರ್ಥಿ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ಶ್ರೀ ಗಣೇಶನ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನವೆಂದು ಪರಿಗಣಿಸಲಾಗಿದೆ. ಸಂಕಷ್ಟ ಎಂದರೆ ಕಷ್ಟ, ವಿಘ್ನ ಮತ್ತು ಜೀವನದ ಅಡೆತಡೆಗಳು. ಅಂತಹ ಸಂಕಷ್ಟವನ್ನು ನಿವಾರಿಸುವ ಶಕ್ತಿ ಈ ವ್ರತಕ್ಕೆ ಇದೆ ಎಂಬುದು ನಂಬಿಕೆ. ಶ್ರಾವಣ ಮಾಸದಲ್ಲಿ ಬರುವ ಈ ಸಂಕಷ್ಟ ಚತುರ್ಥಿಯಂದು ಪೂಜಿಸಲ್ಪಡುವ ಗಣೇಶನ ವಿಶೇಷ ರೂಪವೇ ಗಜಾನನ. ಗಜ ಎಂದರೆ ಆನೆ ಮತ್ತು ಆನನ ಎಂದರೆ ಮುಖ. ಆನೆಯ ಮುಖವನ್ನು ಹೊಂದಿರುವ ಜ್ಞಾನ, ಬುದ್ಧಿ, ಧೈರ್ಯ ಮತ್ತು ಯಶಸ್ಸಿನ ಸಂಕೇತವಾದ ಶ್ರೀ ಗಣೇಶನನ್ನು ಈ ದಿನ ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ಶ್ರೀ ಗಣೇಶನನ್ನು ಸ್ಮರಿಸುವ ಸಂಪ್ರದಾಯ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಏಕೆಂದರೆ ಅವರು ವಿಘ್ನ ವಿನಾಶಕ, ಸಿದ್ಧಿ ವಿನಾಯಕ, ಬುದ್ಧಿ ಪ್ರದಾಯಕ ಮತ್ತು ಮಂಗಳಕರ ದೇವರು ಎಂದು ಪೂಜಿಸಲ್ಪಡುತ್ತಾರೆ. ಗಜಾನನ ಸಂಕಷ್ಟ ಚತುರ್ಥಿಯಂದು ಉಪವಾಸ ಮಾಡಿ ಪೂಜೆ ಸಲ್ಲಿಸಿ ಚಂದ್ರೋದಯದ ನಂತರ ಗಣೇಶನಿಗೆ ಅರ್ಘ್ಯ ಸಮರ್ಪಿಸಿ ವ್ರತವನ್ನು ಪೂರ್ಣಗೊಳಿಸಿದರೆ ಮನಸ್ಸಿನಿಗೆ ಶಾಂತಿ, ಕುಟುಂಬದಲ್ಲಿ ಶಾಂತಿ, ಉದ್ಯೋಗದಲ್ಲಿ ಪ್ರಗತಿ, ವೃತ್ತಿಯಲ್ಲಿ ಯಶಸ್ಸು ಹಾಗೂ ಆರ್ಥಿಕ ಸ್ಥಿರತೆ ಲಭಿಸುತ್ತದೆ. ಆದರೆ ಈ ಒಂದು ವಿಷಯವನ್ನು ನೆನಪಿಡಿ, ವ್ರತದ ಫಲವು ಕೇವಲ ಆಚರಣೆಯಿಂದ ಮಾತ್ರವಲ್ಲ, ಭಕ್ತಿ, ಪ್ರಾಮಾಣಿಕತೆ ಮತ್ತು ಸತ್ಕಾರ್ಯಗಳಿಂದಲೂ ಸಂಭವಿಸಿದೆ. ಆದ್ದರಿಂದ ಈ ದಿನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಯಾರಿಗೂ ನೋವು ಉಂಟು ಮಾಡದೆ ಸಾಧ್ಯವಾದರೆ ದಾನ ಧರ್ಮ ಮಾಡಿ ಗಣೇಶನನ್ನು ಸ್ಮರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ಈಗ 2026 ಗಜಾನನ ಸಂಕಷ್ಟ ಚತುರ್ಥಿಯ ತಿಥಿ, ಪೂಜೆ, ಸೂಕ್ತ ಸಮಯ ಮತ್ತು ಈ ದಿನದ ವಿಶೇಷ ಆಚರಣೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಗಜಾನನ ಸಂಕಷ್ಟಹರ ಚತುರ್ಥಿ 2026 ಆಗಸ್ಟ್ 2 ಭಾನುವಾರದಂದು ಬಂದಿದೆ. ಚತುರ್ಥಿ ತಿಥಿಯು ಆಗಸ್ಟ್ 2 ರಾತ್ರಿ 11:16 ಇದೆ. ಚಂದ್ರೋದಯದ ಸಮಯ ರಾತ್ರಿ ಸುಮಾರು 9:37ರಿಂದ 38 ಇರುತ್ತದೆ. ಈ ದಿನ ಭಕ್ತಿಯಿಂದ ಗಣೇಶ ದೇವನನ್ನು ಪೂಜಿಸಬೇಕು. ಗಜಾನನ ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನ. ಸ್ನೇಹಿತರೆ, ಈಗ ಗಜಾನನ ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಕ್ರಮವಾಗಿ ತಿಳಿದುಕೊಳ್ಳೋಣ. ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮನಸ್ಸಿನಲ್ಲೇ ಶ್ರೀ ಗಣೇಶನ ಧ್ಯಾನ ಮಾಡಿ ಸಾಧ್ಯವಾದರೆ ದಿನವಿಡೀ ಉಪವಾಸ ಅಥವಾ ಫಲಾಹಾರ ವ್ರತವನ್ನು ಆಚರಿಸಬಹುದು. ಆರೋಗ್ಯದ ಕಾರಣಗಳಿಂದ ಉಪವಾಸ ಮಾಡಲು ಸಾಧ್ಯವಾಗದವರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸರಳ ಆಹಾರ ಸೇವಿಸಿ ಭಕ್ತಿಯಿಂದ ಪೂಜೆ ಮಾಡಬಹುದು. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಶ್ರೀ ಗಣೇಶನ ಮೂರ್ತಿ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಿ ನಂತರ ಭಕ್ತಿ ಭಾವದಿಂದ ಈ ಕ್ರಮದಲ್ಲಿ ಪೂಜೆಯನ್ನು ನೆರವೇರಿಸಿ ದೀಪ ಹಚ್ಚಿ ಗಣೇಶನ ಧ್ಯಾನ ಮಾಡಿ ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ
21 ದೋರ್ವೆ ಹಾಗೂ ಕೆಂಪು ಹೂವುಗಳನ್ನು ಸಮರ್ಪಿಸಿ ಮೋದಕ, ಕದಬು, ಲಡ್ಡು, ಬಾಳೆಹಣ್ಣು ಅಥವಾ ನಿಮ್ಮ ಮನೆಯಲ್ಲಿ ತಯಾರಿಸಿದ ಸಾತ್ವಿಕ ನೈವೇದ್ಯವನ್ನು ಸಮರ್ಪಿಸಿ ತೆಂಗಿನಕಾಯಿ ಒಡೆದು ಪೂಜೆಯನ್ನು ಪೂರ್ಣಗೊಳಿಸಿ ಗಣೇಶನಿಗೆ ಕರ್ಪೂರ ಆರತಿ ಮಾಡಿ ನಂತರ ಭಕ್ತಿಯಿಂದ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಅಥವಾ 108 ಬಾರಿ ಜಪಿಸಿ ಓಂ ಗಂ ಗಣಪತಿಯೇ ನಮಃ. ಸಮಯವಿದ್ದರೆ ಗಣಪತಿ ಅರ್ಥಶೇಷ, ಗಣೇಶನ ಅಷ್ಟೋತ್ತರ ಶತನಾವಲಿ ಅಥವಾ ಗಣೇಶ ಚಾಲಿಸ ಪಠಿಸುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಸಂಕಷ್ಟ ಚತುರ್ಥಿಯ ಪ್ರಮುಖ ಆಚರಣೆ ಎಂದರೆ ಚಂದ್ರೋದಯದ ನಂತರ ಚಂದ್ರನ ದರ್ಶನ ಮಾಡಿ ಅರ್ಘ್ಯ ಸಮರ್ಪಿಸುವುದು. ಆದರೆ ಶ್ರೀ ಗಣೇಶನಿಗೆ ಮತ್ತೊಮ್ಮೆ ನಮಸ್ಕರಿಸಿ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ವ್ರತವನ್ನು ಸಂಪನ್ನಗೊಳಿಸಲಾಗುತ್ತದೆ. ಈ ದಿನ ಕೋಪ, ಅಶುದ್ಧವಾದ ಮಾತು, ಯಾರ ಮನಸ್ಸಿಗೂ ನೋವುಂಟು ಮಾಡುವುದು ಬೇಡ. ಶಾಂತ ಮನಸ್ಸಿನಿಂದ ದೇವರ ಸ್ಮರಣೆ ಮಾಡಿ ದಾನ ಧರ್ಮ ಹಾಗೂ ಸತ್ಕಾರ್ಯಗಳನ್ನು ಮಾಡಿ ಆಧ್ಯಾತ್ಮಿಕ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ. ಗಜಾನನ ಸಂಕಷ್ಟಹಾರ ಚತುರ್ಥಿಗೆ ಬೇಕಾಗುವ ವಸ್ತುಗಳು: ದೋರ್ವೆ 21, ಕೆಂಪು ಹೂವುಗಳು, ಮೋದಕ, ಬಾಳೆಹಣ್ಣು, ತೆಂಗಿನಕಾಯಿ, ಹಳದಿ, ಕುಂಕುಮ, ಅಕ್ಷತೆ, ಅಗರಬತ್ತಿ, ಧೂಪ, ದೀಪ, ಪಂಚಾಮೃತ, ವಿಳೆದೆಲೆ, ಕರ್ಪೂರ, ಹಣ್ಣುಗಳು, ನೈವೇದ್ಯದ ಪದಾರ್ಥಗಳು, ಕಲಶ, ಮಂಗಳ ದೀಪ ಮತ್ತು ಗಂಟೆ. ಚಂದ್ರನ ದರ್ಶನ ಮತ್ತು ಪೂಜೆ. ಚಂದ್ರ ದರ್ಶನದ ಮಹತ್ವ ಮತ್ತು ಪೂಜಾ ವಿಧಾನ. ಚಂದ್ರೋದಯದ ನಂತರ ಪೂಜೆ ಮಾಡಿ ಮತ್ತು ವ್ರತ ಸಮಾಪನೆ. ಸ್ನೇಹಿತರೆ, ಸಂಕಷ್ಟ ಗಜಾನನ ಚತುರ್ಥಿ ವ್ರತದಲ್ಲಿ ಅತ್ಯಂತ ಪ್ರಾಮುಖ್ಯ ಕ್ಷಣವೆಂದರೆ ಚಂದ್ರೋದಯದ ಸಮಯ. ದಿನವಿಡೀ ಭಕ್ತಿಯಿಂದ ಉಪವಾಸ ಆಚರಿಸಿದ ನಂತರ ಚಂದ್ರನ ದರ್ಶನ ಮಾಡಿ ವ್ರತವನ್ನು ಪೂರ್ಣಗೊಳಿಸಲಾಗುತ್ತದೆ. ಚಂದ್ರೋದಯವಾದ ನಂತರ ಮೊದಲು ಚಂದ್ರದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಶುದ್ಧ ನೀರು ಅಥವಾ ಹಾಲು ಬೆರೆಸಿದ ನೀರಿನಿಂದ ಅರ್ಘ್ಯವನ್ನು ಸಮರ್ಪಿಸಿ ಚಂದ್ರನಿಗೆ ನಮಸ್ಕರಿಸಿದ ಬಳಿಕ ಶ್ರೀ ಗಜಾನನ ಗಣೇಶನ ಸನ್ನಿಧಿಗೆ ಬಂದು ದೀಪಾರಾಧನೆ ಮಾಡಿ ಈ ಸಮಯದಲ್ಲಿ ಗಣೇಶನಿಗೆ ದೋರ್ವೆ, ಕೆಂಪು ಹೂವುಗಳು, ಮೋದಕ, ಕದುಬು, ಲಡ್ಡು ಅಥವಾ ನಿಮ್ಮ ಮನೆಯಲ್ಲಿ ಭಕ್ತಿಯಿಂದ ಸಿದ್ಧಪಡಿಸುವ ನೈವೇದ್ಯವನ್ನು ಸಮರ್ಪಿಸಿ ನಂತರ ಈ ಸರಳ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ ಓಂ ಗಂ ಗಣಪತಿಯೇ ನಮಃ 21 ಬಾರಿ, 54 ಬಾರಿ, 108 ಬಾರಿ ಜಪಿಸಿ. ಮಂತ್ರ ಜಪಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಇರುವ ಕಷ್ಟಗಳು, ವಿಘ್ನಗಳು ಮತ್ತು ಆಸೆಗಳನ್ನು ಶ್ರೀ ಗಣೇಶನ ಪಾದ ಅರವಿಂದದಲ್ಲಿ ಸಮರ್ಪಿಸಿ ಅದಾದ ನಂತರ ಗಣೇಶನ ಆರತಿಯನ್ನು ಮಾಡಿ ಕುಟುಂಬವನ್ನು ವಿತರಿಸಿ ಉಪವಾಸವನ್ನು ಮಾಡಿರುವವರು ಪ್ರಸಾದವನ್ನು ಸ್ವೀಕರಿಸಿ ವ್ರತವನ್ನು ಸಂಪನ್ನಗೊಳಿಸಿ. ಸ್ನೇಹಿತರೆ, ಈ ದಿನ ಕೇವಲ ಪೂಜೆ ಮಾಡುವುದಷ್ಟೇ ಅಲ್ಲ, ಒಳ್ಳೆ ಮಾತುಗಳನ್ನು ಆಡುವುದು ಕೂಡ ಮುಖ್ಯವಾಗಿದೆ. ಹಿರಿಯರ ಆಶೀರ್ವಾದ ಪಡೆಯುವುದು, ಬಡವರಿಗೆ ಸಾಧ್ಯವಾದಷ್ಟು ದಾನ ಮಾಡಿ, ಇದು ಕೂಡ ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಶ್ರೀ ಗಜಾನನ ಕೃಪೆಯಿಂದ ನಮ್ಮ ಜೀವನದಲ್ಲಿ ಜ್ಞಾನ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ಹೆಚ್ಚಾಗಲಿ ಎಂದು ಪ್ರಾರ್ಥಿಸೋಣ. ಗಜಾನನ ಸಂಕಷ್ಟಹಾರ ವ್ರತದ ಮಹತ್ವ ಮತ್ತು ಪ್ರಯೋಜನಗಳು. ಗಜಾನನ ಸಂಕಷ್ಟ ಚತುರ್ಥಿಯ ಫಲಗಳು ಮತ್ತು ಈ ದಿನ ಮಾಡಬೇಕಾದ ಪುಣ್ಯ ಕಾರ್ಯಗಳು. ಸ್ನೇಹಿತರೆ, ಈಗ ಪವಿತ್ರ ವ್ರತವನ್ನು ಆಚರಿಸುವುದರಿಂದ ಭಕ್ತರು ನಂಬುವ ಆಧ್ಯಾತ್ಮಿಕ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಾಸ್ತ್ರಗಳಲ್ಲಿ ಶ್ರೀ ಗಜಾನನ ಗಣೇಶನನ್ನು ವಿಘ್ನ ವಿನಾಶಕ, ಸಿದ್ಧಿದಾಯಕ, ಬುದ್ಧಿ ಮತ್ತು ವಿವೇಕದ ಅಧಿಪತಿ ಎಂದು ವರ್ಣಿಸಲಾಗಿದೆ. ಆದುದರಿಂದ ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದವರಿಗೆ ಜೀವನದಲ್ಲಿ ಎದುರಾಗುವ ಅನೇಕ ಅಡೆತಡೆಗಳು ಎದುರಿಸುವ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅನೇಕ ಭಕ್ತರು ಈ ದಿನದಂದು ಪೂಜೆಯಿಂದ ಹೊಸ ಕಾರ್ಯಗಳಿಗೆ ಶುಭಾರಂಭ ಮಾಡುತ್ತಾರೆ. ಶಿಕ್ಷಣದಲ್ಲಿ ಏಕಾಗ್ರತೆ ಮತ್ತು ಯಶಸ್ಸಿಗಾಗಿ ಆಶೀರ್ವಾದ ಕೋರುತ್ತಾರೆ. ಉದ್ಯೋಗದಲ್ಲಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿಗಾಗಿ ಪ್ರಾರ್ಥಿಸುತ್ತಾರೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷಕ್ಕಾಗಿ ಬೇಡಿಕೊಳ್ಳುತ್ತಾರೆ. ಉತ್ತಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿಗಾಗಿ ಗಣೇಶನಲ್ಲಿ ಆಶೀರ್ವಾದವನ್ನು ಬೇಡುತ್ತಾರೆ. ಶ್ರೀ ಗಣೇಶನ ಅನುಗ್ರಹವನ್ನು ಕೋರುತ್ತಾರೆ. ಈ ದಿನ ಸಾಧ್ಯವಾದರೆ ಕೇವಲ ಪುಣ್ಯ ಕಾರ್ಯಗಳನ್ನು ಮಾಡುವುದು ಉತ್ತಮ. ಬಡವರಿಗೆ ಅನ್ನದಾನ ಮಾಡುವುದು, ದೇವಾಲಯದಲ್ಲಿ ದೀಪ ಹಚ್ಚುವುದು, ಗೋಸೇವೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡುವುದು, ಮಕ್ಕಳಿಗೆ ಪುಸ್ತಕಗಳನ್ನು ಅಥವಾ ವಿದ್ಯಾಭ್ಯಾಸದ ವಸ್ತುಗಳನ್ನು ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು,
ಇವುಗಳಲ್ಲಿ ಸತ್ಕಾರ್ಯಗಳಾಗಿವೆ. ಗಣೇಶನಿಗೆ ಅತ್ಯಂತ ಪ್ರಿಯವಾದ ದೋರ್ವೆ, ಮೋದಕ, ಕಡುಬು, ತೆಂಗಿನಕಾಯಿ, ಬಾಳೆಹಣ್ಣು ಇಂಥದನ್ನು ಕೂಡ ಗಣೇಶ ದೇವನಿಗೆ ಸಮರ್ಪಿಸುವುದು ಕೂಡ ಒಳ್ಳೆಯ ಕಾರ್ಯವಾಗಿದೆ. ಪ್ರಿಯ ಸ್ನೇಹಿತರೆ, ಗಜಾನನ ಸಂಕಷ್ಟ ಚತುರ್ಥಿಯ ಈ ಪವಿತ್ರ ಸಂದರ್ಭದಲ್ಲಿ ಶ್ರೀ ಗಜಾನನ ಗಣೇಶನು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಎಲ್ಲರ ಮೇಲೂ ತನ್ನ ಅಪಾರ ಕೃಪೆ ಕರುಣಿಸಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಜೀವನದಲ್ಲಿರುವ ಪ್ರತಿಯೊಂದು ವಿಘ್ನವೂ ದೂರವಾಗಿ ಆರೋಗ್ಯ, ಐಶ್ವರ್ಯ, ಸಂತೋಷ, ಯಶಸ್ಸು ಮತ್ತು ಮನಃಶಾಂತಿ ಸದಾ ನಿಮ್ಮೊಂದಿಗೆ ಇರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂಥ ಧಾರ್ಮಿಕ, ಭಕ್ತಿ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಸೂಚನೆಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಭಕ್ತಿಯಿಂದ ಈ ಪವಿತ್ರ ಮಂತ್ರವನ್ನು ಬರೆಯಿರಿ. ಓಂ ಗಂ ಗಣಪತಿ ನಮಃ. ನಿಮ್ಮ ಎಲ್ಲ ಮನೋಕಾಮನೆಗಳು ಶ್ರೀ ಗಜಾನನ ಗಣೇಶನು ಅನುಗ್ರಹದಿಂದ ಈಡೇರಲಿ. ಜೈ ಶ್ರೀ ಗಜಾನನ ಗಣೇಶ. ಧನ್ಯವಾದಗಳು. ಮತ್ತೆ ಮುಂದಿನ ಭಕ್ತಿ ಆಧ್ಯಾತ್ಮಿಕ ವಿಡಿಯೋದೊಂದಿಗೆ ಭೇಟಿಯಾಗೋಣ.